ಸ್ವರ್ಗನೇ ಆಯ್ತು ಅವ್ರು ಇದ್ದಾರೆ ಭಾಳ ಇಷ್ಟ. ಹೌದು. ಆಮೇಲೆ ನೀವಿಬ್ಬರು ನೋಡ್ರಿ ಖುಷಿ ಆಗ್ತದೆ. ಈ ವಯಸ್ಸಲ್ಲಿ ಕೆಲವು ಓಡಾಡೋದಕ್ಕೆ ಬಿಡ, ಯಾಕಂತ ಹಂಗಲ್ಲ. 68. ಹೌದಾ ಸರ್? ನಾನು ಹದಿನೈದು ವಯಸ್ಸು. ಅದು ನಾವು ಎಣಿಕೆ ಮಾಡಬಾರ್ದು. ಯಾವತ್ತು ದೇವರು ನಮ್ಮ ಕೈಗಿಲ್ಲ. 100 ಆದ್ರೂ ನಾವು ಎಣಿಕೆ ಮಾಡಬಾರ್ದು. ನೀವು ಲವಲೋಕಿಂದ ಅಡ್ಡಾಡ್ತಿರಲ್ಲ ಅಂಕಲ್, ನೀವು ಮುದುಕರಾಗಿರಿ ಅಂತ, ಮುದುಕರ ಆಗಿದ್ರಿ ಅಂತ ಅಂದ್ಕೊಂಬೋದಿಲ್ವಲ್ಲ ಅಂತ ನಮ್ಮ ಅಳಿಯ. ಅಲ್ಲಿ ಅದು ಹೆಂಗೆ ಅಂದ್ಕೊಳಕ್ಕಾಗುತ್ತಪ್ಪ? ಅದಾಗೆ ನೀರಿದ್ರೇ ನನಗೆ ಮುಂದಿನ ಕೆಲಸ ಅಂಥೇಳಿ ನೀರಿಗೆ ಪ್ರಯತ್ನ ಮಾಡಿದ್ದೀವಿ ಸರ್. ಚಿತ್ರದುರ್ಗಕ್ಕೆ ಹೋಗಿ ಬೋರ್ ಮಿಷನ್ ಎಲ್ಲ ಮಾತಾಡಿ ನಾವು ಒಂದಷ್ಟು ವ್ಯವಸ್ಥೆ ಮಾಡಿಕೊಂಡು ಬೋರ್ ಕೊರ್ಸ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ ಸರ್. ಅಂದರೆ ಇದು ಹುಣಸೆ ಮರದ ಪಕ್ಕದಲ್ಲಿ ಜಾಗ ಇದೆ ಸರ್. ಅದು ನಮ್ಮ ನಂಬಿಕೆಯ ಜಾಗ. ಅದು ನೀರು ಕಟ್ಟೆ ಬುಡ ಬೇರೆ ಆಗುತ್ತೆ, ನೀರು ಬಿದ್ದೇ ಬೀಳಬೇಕು ಅಂತೇಳಿ ಮಾಡಿ ಅಲ್ಲಿಗೆ ಬೋರನ್ನು 550ವರೆಗೂ ಓದಿ ಸರ್. ಪೂಜೆ ಸಾಮಾನು ಕೂಡ ತಂದಿದ್ವಿ ಗಂಗಮ್ಮನ ಮಾಡೋಕ್ಕೆ, ಆದರೆ ಅವಶ್ಯಕತೆ ಬೀಳಲಿಲ್ಲ, ನೀರೇ ಬೀಳಲಿಲ್ಲ ಸರ್. ಎಲ್ಲ ಬರೀ ಧೂಳು ನೀರು ಬೀಳಲಿಲ್ಲ ಸರ್. ಏನು ತೇವಾಂಶ ಇಲ್ಲ, ಏನಿಲ್ಲ, ಎಲ್ಲ ಧೂಳು ಸರ್. ಏನೀಗಾಯ್ತು ಅಂದ್ಕೊಂಡು ಅವ್ರಿಗೆ ದುಡ್ಡು ಕಾಸು ಕೊಟ್ಬಿಟ್ಟು ಕಳಿಸ್ಬಿಟ್ಟು ಇನ್ನು ಕೃಷಿಯಲ್ಲಿ ಸ್ವಲ್ಪ ಹಿಂದೇಟಾಗುತ್ತೆ, ನಾವು ಮುಂದುವರಿಯಕ್ಕೆ ಆಗ್ಲಾರ್ದು ಅಂದ್ಕೊಂಡು ನಾವೇನು ಮಾಡಿದ್ವಿ, ಮಾರನೇ ದಿನ ಅಲ್ಲಿ ಬಗ್ಗೆ ನೋಡಿದಾಗ ಅದ್ರಲ್ಲಿ ನೀರು ಕಾಣಿಸ್ತ. ಕೇಸಿಂಗ್ ಇಲ್ಲ, ಪಕ್ಕಾ ಕೇಸಿಂಗ್ ಗೀಸಿಂಗ್ ಎಲ್ಲ ಅಚ್ಚುಕಟ್ಟಿಗೆ ಹಂಗೆ ಬಿಡಿಸಿದ್ವಿ ಸರ್. ನೋಡೋಣ ಕಟ್ಟೆ ಬಿಡ ನೋಡೋಣ, ಅದನ್ನ ಇನ್ನೂ ಒಳಗೆ ಕೊರ್ಸೋದು ಅಥವಾ ಏನು ಇದನ್ನ ಮಾಡೋದು ಅಂತ ತಜ್ಞರನ್ನ ತಿಳ್ಕೊಂಡು ಮಾಡೋಣ ಅಂತೇಳಿ ಯೋಚನೆ ಮಾಡ್ಕೊಂಡಿದ್ವಿ. ಹಾಗಾಗಿ ನಾವು ಎಲ್ಲ ಫೋನ್ ಮಾಡ್ಕೊಂಡಿದ್ವಿ. ಅದ್ರ ಮಧ್ಯೆ ನೀರು ಕಾಣುತ್ತಲ್ಲ, ತುರ್ನೂರ್ಗೆ ಹೋಗಿ ಒಂದು ಸಣ್ಣದ ಶಿವದಾರ ತಂದು ಬಿಟ್ವಿ. 90 ಅಡಿನಲ್ಲಿ ನೀರಿತ್ತು ಸರ್. ಬಂತು. ಇದಕ್ಕೇನಾದ್ರು ಒಂದು ಪ್ಲಾನ್ ಮಾಡೋಣ ಅಂತೇಳಿ ನಮ್ದೊಂದು ಆಳು ಬಾವಿ ಇತ್ತು ಸರ್. ಅದಕ್ಕೆ 6 ನಂಬರ್ ಇತ್ತು. ಲೈನ್ ಮ್ಯಾನ್ ಕೇಳಿ ಹೊಡ್ಕೋಬೋದು ಸರ್ ಅಂದರು. ಅಲ್ಲಿಂದ ಲೈನ್ ಎಳ್ಕೊಂಡು ಒಂದು ಮೋಟ್ರ್ ಬಿಟ್ಟಿವಿ ಸರ್. ಮೊದಲು 1 ಗಂಟೆ, ಸ್ವಲ್ಪ ದಿನ ಆದ್ಮೇಲೆ 2 ಗಂಟೆ, ಸ್ವಲ್ಪ ದಿನ ಆದ್ಮೇಲೆ 3 ಗಂಟೆ, ಒಂದು 6-15 ದಿನ ಆದ್ಮೇಲೆ 2.5 ವರ್ಷ ಇಡೀ ತೋಟನ ಅದು. ಹೌದು ಸರ್, ಇದು ಧಾರಾಳವಾಗಿ 2.5 ವರ್ಷ ಅದೇ ಫೇಲ್ ಆಗಿರೋ ಬೋರು ನಮಗೆ ನೀರನ್ನು ಉಳಿಸಿದೆ, ನಮಗೆ ಇನ್ನಷ್ಟು ಧೈರ್ಯ ತುಂಬಿದೆ, ಮತ್ತಷ್ಟು ಗಿಡಗಳನ್ನು ಹಾಕಕ್ಕೆ ಧೈರ್ಯ ತುಂಬಿದೆ. ಅದು ನಮಗೆ ಅದು ಹೇಗೆ ಮಿಸ್ಟ್ರಿನ ಗೊತ್ತಿಲ್ಲ. ಫೇಲ್ ಆಯ್ತು, ಹೆಂಗ್ ಜಲ ಬಂತು ಅಂತ ಮಳೆನೂ ಸ್ವಲ್ಪ ಚೆನ್ನಾಗೂ ಆಯ್ತು. ಜೊತೆಗೆ ಆ ಫೇಲ್ ಆಗಿರೋ ಬೋರು ನಮ್ಗೆ ಕೈಲಿ ಹಿಡಿತಲ್ಲ, ಅದು ನಮಗೆ ಮುಂದಿನ ಕಾರ್ಯಕ್ಕೆ ನಮಗೆ ಉತ್ಸಾಹ ತಂದಿದ್ದು. ಸುಮ್ಮನೆ ಆಗ್ತಿದ್ವಿ ಒಂದಷ್ಟು ನೀರು ಕುಡ್ಕೊಂಡು ಅಥವಾ ಯಾತೋ ಒಂದು ಸಣ್ಣ ಮರದಳಲ್ಲಿ ಕಾಲು ಹಾಕಿ ಮತ್ತೆ ವಾಪಸ್ ಹೋಗೋ ಪ್ರಯತ್ನನೂ ಮಾಡಿದ್ವಿ ಸರ್. ಯಾವಾಗ ಅದು ನಮಗೆ ನೀರು ಕೊಡ್ತು, ಇದ್ರಲ್ಲಿ ಏನೋ ಮಾಡ್ಬೋದು ಅಂತೇಳಿ ನೀರು ಸ್ವಲ್ಪ ಒತ್ತೊಯ್ದ್ವಿ ಸರ್. ಮೊದಲು ಇದಕ್ಕೆಲ್ಲ ನಾವು ಡ್ರಿಪ್ ವ್ಯವಸ್ಥೆ ಮಾಡಿರಲಿಲ್ಲ ಸರ್, ನಂಬಿಕೆ ಇರಲಿಲ್ಲ. ಬಂದಷ್ಟು ನೀರನ್ನು ಒಂದು ಡ್ರಮ್ ಇಟ್ಕೊಂಡು ಈ ಗಿಡಗಳಿಗೆಲ್ಲ ಒತ್ತೊಯ್ದ್ವಿ. ಈಗ 3-4 ವರ್ಷದ ಕೆಳಗಡೆ ಇದಕ್ಕೆಲ್ಲ ಚೆನ್ನಾಗಿ ಬಂತು. 2 ವರ್ಷ ನೀವು ಅಣ್ಣ ತಗೊಳ್ಳೋದಿಲ್ಲ, ಅಣ್ಣನಿಗೆ ಬಿಟ್ಕೊಟ್ಟಿದ್ದೀನಿ. ಬಿಟ್ಕೊಟ್ಮೇಲೆ ನನಗೆ ಬೇಕಲ್ಲ ಅಂತೇಳಿ ಮತ್ತೊಂದು ಬೋರನ್ನ ಇಲ್ಲಿ ಮುಂದೆ ಮಾಡಿಸಿದ್ವಿ ಸರ್. ನಿಮ್ ಜೀವನದಲ್ಲಿ ಮರಿಲಾರ್ದ ಜಾಗ ಸರ್. ಅದನ್ನ ಮುಚ್ಚುವಾಗ ಗಂಗೆ ಪೂಜೆ ಮಾಡಿ ದುಡ್ಡು ಹಾಕಿ ಎಲ್ಲ ಮಾಡಿ ಕೇಸಿಂಗ್ ಎಲ್ಲ ಬರ್ದಿದ್ರು ನಿಮ್ಮ ಪೂಜೆ ನೀವು ಬಿಡ್ಲಿಲ್ಲ ಸರ್. ಅದು ನಮಗೆ ಅನ್ನ ಇದನ್ನೆಲ್ಲ ಕೊಟ್ಟಿರೋದು ಈ ಭೂಮಿಯಲ್ಲಿ ಅದೊಂದು ಪಾರ್ಟ್ ಅಲ್ವಾ. ಇವತ್ತು ಉತ್ಸಾಹ ತಂದಿದ್ದೆ. ಕೃಷಿ ಮಾಡ್ಲಿಕ್ಕೆ ನಮ್ಮ ಮನೆ ಮುಂದೆ ಬಂದ್ರೆ ಒಳ್ಳೆ ನೀರಿನ ಸೋರ್ಸ್ ಐತೆ, ತುಂಬಾ ಚೆನ್ನಾಗಿ ಬರುತ್ತೆ ನೀರು. ಸ್ಪೀಡ್ ಪೂರಗ್ರಹ ಪೀಡಿತರಾಗಿ ಅವರು ಅದ್ರಾಗೇನು ದೊಡ್ಡ ಬೋರ್ ಅನ್ನಂಗೆ ನೀನು ಹೇಳ್ಕೊಂತೀಯಪ್ಪ, ಅದ್ರಾಗ ನೀರಿಲ್ಲ ಅಂತಾರೆ ಸರ್. ಈಗ ನೀರಿದೆ, ಅದು ಪರೀಕ್ಷೆ ಮಾಡಕ್ ಹೋಗ್ಲಿಲ್ಲ ಅವರು. ಸರಿಗ ನಿಮ್ಮ ಸ್ಟೂಡೆಂಟ್ ಒಬ್ರು ರ್ಯಾಂಕ್ ಬರ್ತಾರೆ, ಫಸ್ಟ್ ಕ್ಲಾಸ್ ಬರ್ತಾರೆ, ಒಬ್ರು ಸೆಕೆಂಡ್ ಕ್ಲಾಸ್ ಬರ್ತಾರೆ. ಜಸ್ಟ್ ಪಾಸ್ ಆಗ್ಬೋದು. ನಿಮ್ಮ ದೃಷ್ಟಿಯಲ್ಲಿ ಒಂದು ಸೆಕೆಂಡ್ ಕ್ಲಾಸ್ ಬಂದಂತ ರಿಸಲ್ಟ್ ಅದು ನನಗೆ ಕೈ ಹಿಡಿತಲ್ಲ. 3 ತಾಸು ನೀರು ನಾವು ಕಾಲುವೆನಲ್ಲಿ ಇವ್ರು ಆನ್ ಮಾಡ್ಕೊಂಡು ಕಾಲುವೆ ಕಟ್ಟಂದ್ರೆ ಸರ್, ಕಾಲುವೆ ನೀರು ಹೋಗ್ತಾ ಇದ್ರೆ ಆ ಕಡೆ ಈ ಕಡೆ ಓಡಾಡ್ಕೊಂಡೆ ಹೋಗ್ತಾ ಇದ್ದಾವೆ. ಅಷ್ಟು ಫೋರ್ಸ್ ಆಗಿ ಬರ್ತದೆ. ನಮ್ಗೆ ಅದು ತುಂಬಾ ಸಹಾಯ ಮಾಡ್ತು, ಧೈರ್ಯ ತುಂಬಿತು, ಈ ನಿಟ್ಟಿನಲ್ಲಿ ನಡೆಯಲು ಶಕ್ತಿ ಕೊಡ್ಸು ಆ ಬೋರ್. ಈಗ ಕ್ಯಾಪ್ ಹಾಕಿ